ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಕಟಕ ರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ಶುಭವಂದನೆಗಳು. ಸ್ನೇಹಿತರೆ, ಕಟಕ ರಾಶಿ ಅಂದ ತಕ್ಷಣವೇ ಮೊದಲಿಗೆ ನೆನಪು ಬರೋದೇ ಕೋಪ. ಎಲ್ಲ ಕಟಕ ರಾಶಿಯ ವೀಕ್ಷಕರು ನೀವೇನಿದ್ದೀರಾ, ನೀವು ಆಲ್ಮೋಸ್ಟ್ ಕೋಪ ಜಾಸ್ತಿ ಇರ್ತಕ್ಕಂಥ ವ್ಯಕ್ತಿಗಳು. ನೀವು ಕೋಪನ ಕಡಿಮೆ ಮಾಡಿಕೊಂಡ್ರೆ ಮಾತ್ರ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಭವಿಷ್ಯ ಅತಿ ಅದ್ಭುತವಾಗಿರುತ್ತೆ. ಈ ಕೋಪದಿಂದ ಏನೇನಾಗುತ್ತೆ ಅಂತಂದರೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಟಕ ರಾಶಿಯ ಮಹಿಳೆಯರಿಗೆ ನೀವು ಅಕ್ಕಪಕ್ಕದ ಮನೆಯವ್ರ ಜೊತೆ ಸಣ್ಣ ಪುಟ್ಟ ವಿಷಯಕ್ಕೆ ರಂಗೋಲಿ ಹಾಕೋದಾಗಿರಲಿ, ಬಾಗಿಲಿಗೆ ನೀರು ಹಾಕೋದಾಗಿರಲಿ, ಅಥವಾ ಅವರ ಒಂದು ವಿಷಯನ ನೀವು ಬೇರೆಯವ್ರ ಜೊತೆ ಪ್ರಸ್ತಾಪ ಮಾಡಿರೋದ್ರಿಂದಾಗಲಿ, ಈ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳೇನು ನೀವು ಮಾಡಿರ್ತೀರ, ನಿಮ್ಮ ಮನನ ನೀವೇ ನಿಮ್ಮ ಕೈಯಾರ ಹರಾಜು ಹಾಕಿಸ್ತೀರ. ಅದು ಬೇರೆಯವ್ರ ಕೈಯಿಂದ. ಅವರು ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರಾಗಿರ್ತಾರೆ ಅಲ್ವಾ. ಅಂಥವ್ರ ಜೊತೆ ನೀವೇನು ಮಾಡೋಕ್ಕೆ ಹೋಗ್ತೀರಾ ಅಂದರೆ, ಅವರ ವಿಷಯನ, ಅವ್ರ ಫ್ಯಾಮಿಲಿ ಮ್ಯಾಟ್ರನ್ನ ನೀವು ಬೇರೆ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿರ್ತೀರ. ಅದು ಹೆಂಗೋ ಮಾಡಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರೇನು ಮಾಡ್ತಾರೆ, ನಿಮ್ಮ ಎದುರಿಗೆ ಗಲಾಟೆ ಮಾಡೋಕ್ಕೆ ಬರ್ತಾರೆ ನಿಮ್ಮ ಜೊತೆ. ಸೊ ಆವಾಗ ಅವ್ರ ಕಡೆಯಿಂದ ನಿಮ್ಮ ಮಾನ ಮರ್ಯಾದೆ ಕೂಡ ಹರಾಜಾಗೋಂಥ ಸಂಭವ ಜಾಸ್ತಿ ಇದೆ. ಅದು ಈ ಮಂತಲ್ಲಿ. ನೀವು ಕೊನೆ ಮಂತು ಇನ್ನೇನು ವರ್ಷ ಮುಗೀತು ಲೈಫ್ ಎಂಜಾಯ್ ಅಂತ ನನಗೆ ಕಾಣಂಗಿಲ್ಲ. ಯಾಕೆಂದರೆ ಈ ಒಂದು ಮಂತಲ್ಲಿ ಕಟಕ ರಾಶಿಯವರು ಕೋಪಿಷ್ಠರಾಗಿರ್ತೀರ ನೀವು. ಬಟ್ ಈ ಮಂತಲ್ಲಿ ಕೋಪನ ಕಡಿಮೆ ಮಾಡ್ಕೊಳೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅಕ್ಕಪಕ್ಕದ ಜೊತೆ ನೀವು ಕೂಡ ಚೆನ್ನಾಗಿರ್ತೀರ. ನೀವೇನಾದರೂ ಸಣ್ಣ ಪುಟ್ಟ ವಿಷಯ, ಇದು ಕೇವಲ ಅಕ್ಕಪಕ್ಕದ ಮನೆಯವ್ರ ಜೊತೆ ಅಲ್ಲ, ನೀವು ಕೆಲಸ ಮಾಡೋಂಥ ಸ್ಥಳಗಳಲ್ಲೂ ಸಹ ಅಲ್ಲಿ ಯಾರೋ ಒಬ್ಬ ನಿಮಗೆ ಆಗಲ್ಲ ಅಂತ ಅಂದ್ಕೊಳ್ಳಿ, ಅವನ ಜೊತೆ ನೀವು ಸಣ್ಣ ಪುಟ್ಟ ವಿಷಯಕ್ಕೆ ಕಿರಿಕ್ ಮಾಡ್ಕೊಂಡ್ರಿ ಅಂದರೆ ಅದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ನಿಮಗೆ ಬರ್ತಕ್ಕಂಥ ಕೆಲವೊಂದು ಚಾನ್ಸ್ಗಳನ್ನು ಅವನು ತಪ್ಪಿಸ್ತಾನೆ. ಸೊ ಅವನಿಗೆ ದ್ವೇಷ ಹೊಸ ಮತ್ತು ಇನ್ನೊಂದು ಸ್ವಲ್ಪ ಜನ ನಿಮಗೆ ಜಾಸ್ತಿ ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ವ್ಯಕ್ತಿ ಸರಿ ಇಲ್ಲಪ್ಪ, ಫ್ರೆಂಡ್ಶಿಪ್ಪೇ ಬಿಟ್ಬಿಡ್ಬೇಕು ಬೇಡ ಅಂತ. ಸೊ ಇದರಿಂದ ಎರಡನೇದು ನಿಮ್ಗೇನಾಗುತ್ತೆ ಅಂದರೆ ಆರೋಗ್ಯ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ಸಣ್ಣ ಪುಟ್ಟ ವಿಷಯಕ್ಕೆ ನೀವು ಗಲಾಟೆ ಮಾಡಿ ನಿಮ್ಮ ತಲೆನೋವು ನೀವು ಹಚ್ಕೊಂಡು ಆಯಿತಾ, ಇದರಿಂದ ನೀವು ಮಾನಸಿಕವಾಗಿ ಇನ್ನೊಂದು ಸ್ವಲ್ಪ ಕುಗ್ಗಿ ನಿಮ್ಮ ಒಂದು ಆರೋಗ್ಯನ ನೀವೇ ಹಾಳು ಮಾಡ್ಕೊತೀರ. ಸೊ ಊಟ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲಿ ನೀವು ಹೊರಗಡೆ ಊಟ ಮಾಡಿದರೂ ಕೂಡ, ಮನೇಲಾಗಲಿ ಹೊರಗಡೆ ಹೋಟೆಲ್ಸಲ್ಲಾಗಲಿ ಅಥವಾ ರೆಸಾರ್ಟ್ ಆಗಲಾಗಲಿ, ನೀವೇನಾದರೂ ಔಟ್ಸೈಡ್ ಹೋಗಿದ್ರಿ ಅಂತಂದರೆ ಸ್ವಲ್ಪ ಕೇರ್ಫುಲ್ಲಾಗಿರಿ ಊಟ ಮಾಡೋದು. ಇನ್ನು ಹಣಕಾಸಿನ ವಿಚಾರಕ್ಕೆ ತೊಗೊಂಡ್ರೆ, ನಿಮಗೆ ಕಟಕ ರಾಶಿಯವ್ರು ಏನು ಅನ್ಕೊತೀರೋ ಗೊತ್ತಿಲ್ಲ, ಸ್ವಲ್ಪ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ದುರಾಸೆ ಜಾಸ್ತಿ ಆಗುತ್ತೆ ನಿಮಗೆ. ನೀವು ಅಕಸ್ಮಾತ್ ಶೇರ್ ಮಾರ್ಕೆಟಲ್ಲಿ ಇಂಟ್ರಾಡೇ ಏನಾರು ಮಾಡ್ತಿದ್ದೀರಾ ಅಂದರೆ ಪ್ರಾಫಿಟ್ ಬಂದಿರುತ್ತೆ ನಿಮಗೆ. ನೀವೊಂದು 10,000 ಇನ್ವೆಸ್ಟ್ ಮಾಡಿರ್ತೀರ, ಅದು ಇದಕ್ಕಿದ್ದಂಗೆ 12,000 ಆಗಿರುತ್ತೆ. ಬಟ್ ನಿಮಗೆ ದುರಾಸೆ ಜಾಸ್ತಿ ಆಗುತ್ತೆ. 10,000 ಇನ್ವೆಸ್ಟ್ ಮಾಡಿ 1,00,000 ದುಡಿಬೇಕು, ಅದು ಈಗಲೇ ದುಡಿಬೇಕು, ಇವತ್ತೇ ದುಡಿಬೇಕು. ಈ ಥರ ಒಂದು ಓವರ್ ಕಾನ್ಫಿಡೆಂಟಲ್ಲಿ, ಓವರ್ ದುರಾಸೆಯಿಂದ ಆ ಇರಬರ ಹಣನ ಕಳ್ಕೊತೀರ ನೀವು, ಆಯಿತಾ. ಇದು ನಾಟ್ ಓನ್ಲಿ ಶೇರ್ ಮಾರ್ಕೆಟು, ಇದು ಆಲ್ಮೋಸ್ಟ್ ಬೇರೆ ಬೇರೆ ಕ್ಷೇತ್ರಕ್ಕೂ ಅದು ಬರುತ್ತೆ. ನೀವೇನಾದರೂ ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿದ್ದೀರಾ ಅಂದರೆ ಇನ್ನೂ ಜಾಸ್ತಿ ಜನ ತುಂಬಲಿ, ಬಸ್ಸು ಇನ್ನೂ ತುಂಬಲಿ ಜನ ಜಾಸ್ತಿ ಬರಲಿ ಅಂತ ದುರಾಸೆ ಪಡೋದು, ಕೊನೆಗಲ್ಲೆಲ್ಲ ಹೋಗಿ ಮುಚ್ಕೊಂಡ್ಬಿಡೋದು. ಇನ್ನು ವ್ಯಾಪಾರ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಆಪೋಸಿಟ್ ಯಾರೋ ಒಬ್ಬನೇನೋ ಮಾಡಿದ್ದಾನೆ ಅಂದರೆ ನಾನು ಅವಕ್ಕಿಂತ ಜಾಸ್ತಿ ಮಾಡಬೇಕು, ಅವನೇನು ಹಾಕಿದ್ದಾನೆ ಅದಕ್ಕಿಂತ ಡಬಲ್ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಎಲ್ಲ ಇನ್ವೆಸ್ಟ್ ಮಾಡ್ಕೊತೀರ. ಅದು ಪ್ರಾಫಿಟ್ ನಿಮಗೆ ಬರೋದಿಲ್ಲ. ಈಗ ನಿಮಗೆ ಆಲ್ರೆಡಿ ದೇವ್ರು ಕೊಟ್ಟಿದ್ದಾನೆ, ಆದರೆ ಅತಿ ಆಸೆ ಗತಿಗೇಡು ಅನ್ನಂಗೆ ನಿಮಗೆ ನೀವೇ ಅದನ್ನ ಹಾಳು ಮಾಡ್ಕೊತೀರ. ಸೊ ಈ ಒಂದು ದುರಾಸೆನ ನಾವು ಬಿಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ. ಬಡ್ಡಿ ವ್ಯವಹಾರ ಏನಾದರೂ ನೀವು ಮಾಡ್ತಿದ್ದೀರಾ ಅಂದರೆ ಜಾಸ್ತಿ ಬಡ್ಡಿ ಸಿಗುತ್ತೆ ಅಂತೇಳಿ ಯಾರೋ ಒಬ್ಬರಿಗೆ 5 ಲಕ್ಷ 10 ಲಕ್ಷ ಕೊಟ್ಗಿಟ್ಟಿರೋಮಂತೆ. ಈ ಥರ ಏನಾರು ಕೊಟ್ಟವ್ನು ಕೊಡಂಗೆ ಇಸ್ಕೊಂಡು ನಿರ್ಭದ್ರ ಆಗ್ತಾರೆ. ಸೊ ಈ ಒಂದು ಸಮಸ್ಯೆ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಜಾಸ್ತಿ ಇರೋದ್ರಿಂದ ದಯವಿಟ್ಟು ಕಟಕ ರಾಶಿಯವರು ಶಾಂತಿಯಿಂದ ವರ್ತನೆ ಮಾಡಬೇಕು, ಕೂಲಾಗಿರಿ. ನೀವು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೂ ಯೋಚನೆ ಮಾಡಿ. ಇದು ನಾನು ಕೊಡ್ತಿರ್ತಕ್ಕಂಥ ನಿಮ್ಮ ಮುನ್ನೆಚ್ಚರಿಕೆ ಇವೆಲ್ಲ. ನೀವು ನೆಕ್ಸ್ಟು ಈ ಥರ ಮಾಡಬೇಡಿ ಅಂತ ಹೇಳ್ತಿರೋದು. ಈ ಥರ ಮಾಡಿ ಹಿಂಗಾಗುತ್ತೆ ಅಂತ ಹೇಳಿ ಟೆಸ್ಟ್ ಮಾಡೋಕ್ಕೋಸ್ಕರ ನನಗೆಲ್ಲ ಮಾಡ್ಕೊಂಡು ತೊಗೊಂಡ್ಬಿಟ್ಟಿರ. ಸೊ ನೀವು ಆರೋಗ್ಯನ ಕಾಪಾಡ್ಕೊಳ್ಳಿ, ಅತಿ ದುರಾಸೆ ಪಡಬೇಡಿ. ಮತ್ತು ಅಕ್ಕಪಕ್ಕದವ್ರ ಜೊತೆ, ನಿಮ್ಮ ಕೊಲೀಗ್ ಜೊತೆ, ನಿಮ್ಮ ಆಫೀಸಲ್ಲಿ ಯಾರ ಜೊತೆನೂ ಗಲಾಟೆ ಮಾಡೋಕ್ಕೆ ಹೋಗಬೇಡಿ. ಇವೆಲ್ಲ ನಾನು ನಿಮ್ಗೆ ಕೊಡ್ತಿರ್ತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳಾಗಿದ್ದಾವೆ. ಈ ತಿಂಗಳಲ್ಲಿ ನೀವು ಲಕ್ಷ್ಮಿಯ ಆರಾಧನೆ ಮಾಡಿ. ಲಕ್ಷ್ಮೀ ದೇವರಂದರೆ ನಿಮಗೇನು ದುಡ್ಡಿಂದು ಹಣಕಾಸಿನ ಸಮಸ್ಯೆ ನಿಮಗಿರುತ್ತೆ. ಸೊ ಹಣಕಾಸಿನ ಸಮಸ್ಯೆನ ನಿಮಗೆ ನೀವೇ ತಂದ್ಕೊಳ್ಳೋದ್ರಿಂದ ದಯವಿಟ್ಟು ಲಕ್ಷ್ಮಿ ಆರಾಧನೆ ಮಾಡಿ, ಲಕ್ಷ್ಮಿ ಮಂತ್ರ ಪಠಿಸಿ. ಇಲ್ಲಾಂದರೆ ಅವರ ಒಂದು ಅಷ್ಟೋತ್ತರನ ದಯವಿಟ್ಟು ಕೇಳಿ ನೀವು ನಿಮ್ಮ ಟಿ ವಿಲಿ ಹಾಕ್ಕೊಂಡು. ಸೊ ಅದರಿಂದ ನಿಮಗೆ ಸಮಸ್ಯೆ ಸ್ವಲ್ಪ ಕಡಿಮೆ ಆಗೋ ಸಂಭವ ಇದೆ ಅಂತ ಹೇಳ್ತೀನಿ.